ನಮಸ್ತೆ. 3 ವರ್ಷಕ್ಕೊಮ್ಮೆ ಬರುವ ಪದ್ಮಿನಿ ಏಕಾದಶಿ ಈ ಒಂದು ವ್ರತ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕರಗುತ್ತವೆ. ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಅನೇಕ ಏಕಾದಶಿಗಳಿವೆ. ಆದರೆ ಅವುಗಳಲ್ಲಿ ಅತ್ಯಂತ ಅಪರೂಪದ ಅತ್ಯಂತ ಪವಿತ್ರವಾದ ಏಕಾದಶಿ ಅಂದರೆ ಪದ್ಮಿನಿ ಏಕಾದಶಿ. ಈ ಏಕಾದಶಿ ಪ್ರತಿ ವರ್ಷ ಬರುವುದಿಲ್ಲ. ಸುಮಾರು 3 ವರ್ಷಕ್ಕೊಮ್ಮೆ ಮಾತ್ರ ಬರುವ ಈ ದೈವಿಕ ದಿನವನ್ನು ಮಹಾವಿಷ್ಣುವಿನ ವಿಶೇಷ ಕೃಪೆಯ ದಿನವೆಂದು ಪರಿಗಣಿಸಲಾಗಿದೆ. ಹಾಗಾದರೆ ಪದ್ಮಿನಿ ಎಂದರೇನು? ಪದ್ಮ ಎಂದರೆ ಕಮಲ, ಪದ್ಮಿನಿ ಎಂದರೆ ಕಮಲದಂತೆ ಶುದ್ಧವಾದ ದೈವಿಕವಾದ ಪವಿತ್ರವಾದ ಶಕ್ತಿ. ಕಮಲ ಹೂವು ಕೆಸರಿನಲ್ಲಿ ಹುಟ್ಟಿದರೂ ತನ್ನ ಶುದ್ಧತೆಯನ್ನು ಕಳೆದುಕೊಳ್ಳುವುದಿಲ್ಲ. ಅದೇ ರೀತಿ ಈ ಲೋಕದಲ್ಲಿ ಬದುಕುತ್ತಿದ್ದರೂ ಮನಸ್ಸನ್ನು ಪವಿತ್ರವಾಗಿಟ್ಟುಕೊಳ್ಳುವ ಶಕ್ತಿಯನ್ನು ಕೊಡುವ ಏಕಾದಶಿಯೇ ಪದ್ಮಿನಿ ಏಕಾದಶಿ. ಇದು ಕೇವಲ ಒಂದು ಉಪವಾಸದ ದಿನವಲ್ಲ, ಶುದ್ಧ ಮನಸ್ಸಿನ ಅಶುದ್ಧತೆಯನ್ನು ತೊಳೆದು ಆತ್ಮವನ್ನು ಬೆಳಗಿಸುವ ಆಧ್ಯಾತ್ಮಿಕ ಸಾಧನೆ. ಪದ್ಮಿನಿ ಎಂದರೆ ಕಮಲ, ಪದ್ಮ ಎಂದರೆ ಕಮಲ, ಪದ್ಮಿನಿ ಎಂದರೆ ಕಮಲದಂತೆ ಶುದ್ಧವಾದ ದೈವಿಕವಾದ ಪವಿತ್ರವಾದ ಶಕ್ತಿ. ಪದ್ಮಿನಿ ಏಕಾದಶಿ ಏಕೆ ವಿಶೇಷ? ಈ ಏಕಾದಶಿ ಅಧಿಕ ಮಾಸದಲ್ಲಿ ಮಾತ್ರ ಬರುತ್ತದೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸವು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ಮಾಸದಲ್ಲಿ ಬರುವ ಪದ್ಮಿನಿ ಏಕಾದಶಿ ಸಾಮಾನ್ಯ ಏಕಾದಶಿಯಲ್ಲ. ಇದು ಅಪರೂಪದ ಮಹಾಪುಣ್ಯದ ದಿನ. ಜನರು ನಂಬುವುದು ಏನೆಂದರೆ ಈ ದಿನ ಭಕ್ತಿಯಿಂದ ಉಪವಾಸ ಮಾಡಿದರೆ ಅನೇಕ ವರ್ಷಗಳ ಪಾಪಗಳು ಮಾತ್ರವಲ್ಲ, ಜನ್ಮ ಜನ್ಮಾಂತರಗಳಿಂದ ಬಂದ ಕರ್ಮ ದೋಷಗಳು ಕರಗುತ್ತವೆ. ಯಾಕೆ ಈ ಪಾಪಗಳು ಕರಗುತ್ತವೆ? ಏಕೆಂದರೆ ಏಕಾದಶಿ ಎಂದರೆ ಕೇವಲ ಊಟ ಬಿಡುವುದು ಅಲ್ಲ. ಆ ದಿನ ದೇಹವನ್ನು ನಿಯಂತ್ರಿಸುವುದು, ಮನಸ್ಸನ್ನು ಶಾಂತವಾಗಿಡುವುದು, ದೇವರ ಧ್ಯಾನ ಮಾಡುವುದು, ಕೆಟ್ಟ ಚಿಂತನೆಗಳಿಂದ ದೂರ ಇರುವುದು, ವಿಷ್ಣುವಿನ ನಾಮಸ್ಮರಣೆ ಮಾಡುವುದು, ಇವೆಲ್ಲ ಸೇರಿ ಆತ್ಮಶುದ್ಧಿಯನ್ನು ಕೊಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮಾನವನು ಮಾಡುವ ದೊಡ್ಡ ತಪ್ಪುಗಳು ಮೊದಲು ಮನಸ್ಸಿನಲ್ಲಿ ಹುಟ್ಟುತ್ತವೆ. ಆ ಮನಸ್ಸನ್ನೇ ಒಂದು ದಿನ ದೇವರ ಕಡೆ ತಿರುಗಿಸುವ ದಿನವೇ ಏಕಾದಶಿ. ಅದರಲ್ಲೂ ಪದ್ಮಿನಿ ಏಕಾದಶಿ ಅತ್ಯಂತ ಶಕ್ತಿಶಾಲಿ ದಿನವೆಂದು ನಂಬಲಾಗಿದೆ. ಪುರಾಣದಲ್ಲಿ ಹೇಳಿರುವ ಮಹತ್ವ ಈ ಪದ್ಮಿನಿ ಏಕಾದಶಿಯ ಬಗ್ಗೆ. ಒಬ್ಬ ರಾಜ ತನ್ನ ರಾಣಿ ಜೊತೆಯೊಂದಿಗೆ ಹಲವಾರು ವರ್ಷಗಳ ಕಾಲ ಸಂತಾನವಿಲ್ಲದೆ ದುಃಖದಲ್ಲಿದ್ದರು. ಅನೇಕ ಪೂಜೆ ಮಾಡಿದರೂ ಫಲ ಸಿಗಲಿಲ್ಲ. ನಂತರ ಮಹರ್ಷಿಗಳ ಸಲಹೆಯಂತೆ ಅವರು ಪದ್ಮಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದರು. ಅವರ ನಿಷ್ಠೆ ನೋಡಿ ಮಹಾವಿಷ್ಣು ಪ್ರಸನ್ನರಾದರು. ಅವರಿಗೆ ಶೂರನಾದ ಮಹಾನ್ ಪುತ್ರನ ಆಶೀರ್ವಾದ ದೊರೆಯಿತು ಎಂದು ಪುರಾಣಗಳು ಹೇಳುತ್ತವೆ. ಈ ಕಥೆಯ ಅರ್ಥ ಏನೆಂದರೆ ನಿಜವಾದ ಭಕ್ತಿ ಮತ್ತು ನಿಯಮಬದ್ಧ ಜೀವನ ದೇವರ ಕೃಪೆಯನ್ನು ಆಕರ್ಷಿಸುತ್ತದೆ. ಅದಕ್ಕೋಸ್ಕರ ನಾವು ಪದ್ಮಿನಿ ಏಕಾದಶಿಯನ್ನು ಆಚರಿಸಬೇಕು. ಈ ಪದ್ಮಿನಿ ಏಕಾದಶಿಯನ್ನು ನಾವು ಹೇಗೆ ಆಚರಿಸಬೇಕು? ಆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಶ್ರೀ ಮಹಾವಿಷ್ಣುವಿನ ಪೂಜೆ ಮಾಡಬೇಕು. ಮಹಾವಿಷ್ಣುವಿಗೆ ತುಳಸಿ ದಳ ಅರ್ಪಿಸಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಮಂತ್ರ ಜಪಿಸಬೇಕು. ವಿಷ್ಣು ಸಹಸ್ರನಾಮ ಪಠಿಸಬೇಕು. ಸಾಧ್ಯವಾದರೆ ಉಪವಾಸ ಮಾಡಬೇಕು. ಆದರೆ ಮುಖ್ಯವಾದದ್ದು ಹೊಟ್ಟೆಯ ಉಪವಾಸವಲ್ಲ, ಮನಸ್ಸಿನ ಉಪವಾಸ. ಮುಖ್ಯವಾದದ್ದು ಹೊಟ್ಟೆಯ ಉಪವಾಸವಲ್ಲ, ಮನಸ್ಸಿನ ಉಪವಾಸ. ಕೋಪದಿಂದ ಉಪವಾಸ ಮಾಡಿದರೆ ಫಲ ಕಡಿಮೆ. ಭಕ್ತಿಯಿಂದ ಮಾಡಿದ ಸಣ್ಣ ಪೂಜೆಯೇ ದೊಡ್ಡ ಫಲ ದೊರೆಯುತ್ತದೆ. ಇದು 3 ವರ್ಷಕ್ಕೊಮ್ಮೆ
ಮಾತ್ರ ಬರುವ ಕಾರಣ ಪದ್ಮಿನಿ ಏಕಾದಶಿ ಕೇವಲ ಅಧಿಕ ಮಾಸದಲ್ಲಿ ಬರುತ್ತದೆ. ಹಿಂದೂ ಪಂಚಾಂಗದಲ್ಲಿ ಚಂದ್ರ ಮತ್ತು ಸೂರ್ಯನ ಕಾಲಗಣನೆಯ ವ್ಯತ್ಯಾಸ ಸರಿಪಡಿಸಲು ಕೆಲ ವರ್ಷಗಳಿಗೊಮ್ಮೆ ಒಂದು ಹೆಚ್ಚುವರಿ ಮಾಸ ಬರುತ್ತದೆ. ಅದನ್ನೇ ಅಧಿಕ ಮಾಸ ಎಂದು ಕರೆಯುತ್ತಾರೆ. ಆದ್ದರಿಂದ ಈ ಏಕಾದಶಿ ಪ್ರತಿ ವರ್ಷ ಬರುವುದಿಲ್ಲ, 3 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಅಪರೂಪದ ಸಮಯದಲ್ಲಿ ಮಾಡಿದ ಜಪ, ತಪಸ್ಸು, ಉಪವಾಸ ಅನೇಕ ಪಟ್ಟು ಫಲ ನೀಡುತ್ತದೆ ಎಂಬ ನಂಬಿಕೆ ಇರುವುದರಿಂದ ಇದರ ಮಹತ್ವ ಇನ್ನಷ್ಟು ಹೆಚ್ಚೆಚ್ಚು ಇದೆ. ಕೊನೆಯದಾಗಿ ಪದ್ಮಿನಿ ಏಕಾದಶಿ ಕೇವಲ ಒಂದು ಆಚರಣೆ ಅಲ್ಲ, ಇದು ಒಂದು ಆತ್ಮಶುದ್ಧಿಯ ದಾರಿ. ಒಂದು ದಿನ ದೇವರನ್ನ ಸಂಪೂರ್ಣ ಭಕ್ತಿಯಿಂದ ನೆನೆದು ಮನಸ್ಸನ್ನು ಶಾಂತವಾಗಿಟ್ಟು ಒಳ್ಳೆಯ ಚಿಂತನೆಗಳಲ್ಲಿ ಕಳೆದರೆ ಜೀವನದಲ್ಲೇ ಒಂದು ದೈವಿಕ ಶಕ್ತಿ ಬೆಳಗುತ್ತದೆ. ಈ ಪವಿತ್ರ ದಿನದಲ್ಲಿ ಶ್ರೀ ಮಹಾವಿಷ್ಣುವಿನ ಕೃಪೆ ಎಲ್ಲರಿಗೂ ಲಭಿಸಲಿ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀಹರಿ ಕಟಾಕ್ಷ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಕುಟುಂಬದ ಮೇಲಿರಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಈ ರೀತಿ ಲೋಕಕ್ಕೆಲ್ಲ ಈ ಪದ್ಮಿನಿ ಏಕಾದಶಿ ಒಳ್ಳೆಯದನ್ನು ಮಾಡಲಿ. ಈ ಏಕಾದಶಿಯ ದಿನ ಮಾಡುವ ವ್ರತ ಜನ್ಮ ಜನ್ಮದ ಪಾಪವನ್ನು ಕಳೆಯುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಏಕಾದಶಿಯನ್ನು ತುಂಬ ಭಕ್ತಿ ಭಾವದಿಂದ ಆಚರಿಸೋಣ. ಶ್ರೀಹರಿಯನ್ನು ನೆನೆಯುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ.